ಆಗಸ್ಟ್ 6, 1945 ಜಪಾನ್ ದೇಶದ ಹಿರೋಶಿಮಾದ ಜನಸಾಮಾನ್ಯರು ಬೆಳಗ್ಗೆ ಎದ್ದು ತಮ್ಮ ಕೆಲಸ ಕಾರ್ಯಕ್ಕೆ ಹೋಗ್ತಿರುವಾಗ ಆಕಾಶದಲ್ಲಿ ಬೋಯಿಂಗ್ 06 ಅನ್ನೋ ಫೈಟರ್ ಪ್ಲೇನ್ ಕಾಣುತ್ತೆ. ಈ ಫೈಟರ್ ಪ್ಲೇನ್ ಅಮೆರಿಕಾದು ಅಂತ ಗೊತ್ತಾಗೋಷ್ಟರಲ್ಲಿ ಆ ಫೈಟರ್ ಪ್ಲೇನ್ ಮೂಲಕ ಲಿಟಲ್ ಬಾಯ್ ಅನ್ನೋ ನ್ಯೂಕ್ಲಿಯರ್ ಬಾಂಬ್ನ ಹಾಕಿ ಇಡೀ ಹಿರೋಶಿಮಾನೇ ಧ್ವಂಸ ಮಾಡಾಕ್ತಾರೆ. ಅಮೆರಿಕ ಜಪಾನ್ ದೇಶದ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ನ್ಯೂಕ್ಲಿಯರ್ ಬಾಂಬ್ನ ಅಟ್ಯಾಕ್ ಯಾಕೆ ಮಾಡಿತು? ಇದರ ಹಿಂದಿನ ರೀಸನ್ ಏನಂದರೆ 1945 ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಜಪಾನ್ ದೇಶಕ್ಕೆ ಅಮೆರಿಕ ಐರನ್, ಕಾಪರ್ ಮತ್ತು ಸ್ಟೀಲ್, ಅದೇ ರೀತಿ ಕ್ರೂಡ್ ಆಯಿಲ್ ಅಂತ ಎಲಿಮೆಂಟ್ನ ಸಪ್ಲೈ ಮಾಡ್ತಿರುತ್ತೆ. ಆದರೆ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಜಪಾನ್ ದೇಶದ ಪವರ್ ಕಡಿಮೆ ಮಾಡೋಕ್ಕೆ ಈ ಸಪ್ಲೈನ ಕಟ್ ಮಾಡುತ್ತೆ. ಸೊ ಇದಕ್ಕೆ ಪ್ರತಿಯಾಗಿ 1941ರಲ್ಲಿ ಜಪಾನ್ ದೇಶ ಅಮೆರಿಕ ದೇಶದ ಪರ್ಲ್ ಹಾರ್ಬರ್ ಮೇಲೆ ಸರ್ಪ್ರೈಸ್ ಅಟ್ಯಾಕ್ ಮಾಡುತ್ತೆ. ಇದಾಗಿ 2 ದಿವಸಕ್ಕೆ ಅಮೆರಿಕ ದೇಶ ಜಪಾನ್ ದೇಶದ ವಿರುದ್ಧ ವಾರ್ ಡಿಕ್ಲೇರ್ ಮಾಡುತ್ತೆ. ಸೊ 1945ರ ಅವಧಿಗೆ ಇಟಲಿ ಮತ್ತು ಜರ್ಮನಿ ಅಂತ ದೇಶಗಳು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಸರೆಂಡರ್ ಮಾಡಿರುತ್ತೆ. ಆದರೆ ಜಪಾನ್ ದೇಶ ಯಾವುದೇ ಕಾರಣಕ್ಕೂ ಸರೆಂಡರ್ ಮಾಡಲ್ಲ. ಸೊ ಇದಕ್ಕೆ ಪ್ರತಿಯಾಗಿ ಆಗಸ್ಟ್ 6, 1945ರಲ್ಲಿ ಅಮೆರಿಕ ದೇಶ ಜಪಾನ್ ದೇಶದ ಹಿರೋಶಿಮಾದ ಮೇಲೆ ಲಿಟಲ್ ಬಾಯ್ ಅನ್ನೋ ನ್ಯೂಕ್ಲಿಯರ್ ಬಾಂಬ್ನ ಹಾಕುತ್ತೆ. ಇದಾಗಿ 3 ದಿವಸಕ್ಕೆ ಅಂದರೆ ಆಗಸ್ಟ್ 9, 1945ರಲ್ಲಿ ನಾಗಾಸಾಕಿ ಮೇಲೆ ಫ್ಯಾಟ್ ಮ್ಯಾನ್ ಅನ್ನೋ ನ್ಯೂಕ್ಲಿಯರ್ ಬಾಂಬ್ನ ಹಾಕುತ್ತೆ. ಸೊ ಇವತ್ತಿಗೂ ಜಪಾನ್ ದೇಶದ ಜನರಲ್ಲಿ ಈ ನ್ಯೂಕ್ಲಿಯರ್ ರೇಡಿಯೇಷನ್ನ ಕಾಣ್ಬೋದು.